ಗಣೇಶ ಚತುರ್ಥಿ ಹಬ್ಬ. ನಮಸ್ಕಾರ ಗೆಳೆಯರೆ, ಸ್ವಾಗತ ನಮ್ಮ ಚಾನಲ್ಗೆ. ಇಂದಿನ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬರ ಹೃದಯಕ್ಕೆ ಹತ್ತಿರವಾಗಿರುವ ಭಕ್ತಿ ಸಂಭ್ರಮದ ಹಾಗೂ ಒಗ್ಗಟ್ಟಿನ ಸಂಕೇತವಾದ ಗಣೇಶ ಚತುರ್ಥಿ ಹಬ್ಬದ ಇತಿಹಾಸ, ಮಹತ್ವ ಮತ್ತು ಆಚರಣೆ ಬಗ್ಗೆ ಕುರಿತು ಕೆಲವೊಂದು ಮಾತನ್ನು ತಿಳಿಯೋಣ. ಗಣೇಶ ಚತುರ್ಥಿ ಹಬ್ಬವನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಇದು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನ ಆಚರಿಸಲಾಗುತ್ತದೆ. ಇತಿಹಾಸ ಪ್ರಕಾರ ಈ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸುವ ಪದ್ಧತಿ ಶಿವಾಜಿ ಮಹಾರಾಜರ ಕಾಲದಲ್ಲೇ ಪ್ರಾರಂಭವಾಯಿತು. ನಂತರ ಸ್ವಾತಂತ್ರ್ಯ ಹೋರಾಟಗಾರರಾದ ಬಾಲಗಂಗಾಧರ ತಿಲಕ್ರವರು 1893ರಲ್ಲಿ ಜನರಲ್ಲಿ ಒಗ್ಗಟ್ಟು ತರಲು ಗಣೇಶೋತ್ಸವವನ್ನು ದೊಡ್ಡ ಮಟ್ಟದಲ್ಲಿ ಪ್ರಾರಂಭಿಸಿದರು. ಅದಾದ ಮೇಲೆ ಈ ಹಬ್ಬ ದೇಶವ್ಯಾಪ್ತಿಯಲ್ಲಿ ಪ್ರಸಿದ್ಧವಾಯಿತು. ಗಣೇಶನು ವಿಘ್ನಾರ್ಹತ ಅಂದರೆ ಅಡೆತಡೆಗಳನ್ನು ಹೋಗಲಾಡಿಸುವುದರ ದೇವರು. ಆದ್ದರಿಂದ ಯಾವುದೇ ಮಂಗಳ ಕಾರ್ಯ ಅಥವಾ ಹಬ್ಬವನ್ನು ಶುರು ಮಾಡುವ ಮೊದಲು ಗಣೇಶನ ಪೂಜೆಯನ್ನು ಮಾಡಲಾಗುತ್ತದೆ. ಗಣೇಶನ 108 ಹೆಸರುಗಳಲ್ಲಿ ವಕ್ರತುಂಡ, ಏಕದಂತ, ಗಜಾನನ, ವಿಘ್ನೇಶ್ವರ ಮುಂತಾದವುಗಳು ಪ್ರಸಿದ್ಧವಾದದ್ದು. ಪರಮ ಪವಿತ್ರ ಗ್ರಂಥಗಳಲ್ಲಿ ಗಣೇಶನು ಜ್ಞಾನ, ಬುದ್ಧಿ ಮತ್ತು ಯಶಸ್ಸಿನ ಸಂಕೇತ ಎಂದು ವಿವರಿಸಲಾಗುತ್ತದೆ. ಹಬ್ಬದಂದು ಮನೆಯಲ್ಲಿ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಯನ್ನು ಆಹ್ವಾನ ಮಾಡಲಾಗುತ್ತದೆ. ಮನೆಯವರು ಸ್ವಚ್ಛತೆ ಮಾಡಿಕೊಂಡು ಹಬ್ಬಕ್ಕೆ ಹೊಸ ಬಟ್ಟೆ ತೊಟ್ಟು ಪುಷ್ಪ, ಹಣ್ಣು ಮತ್ತು ಸಿಹಿ ತಿಂಡಿಗಳೊಂದಿಗೆ ಗಣೇಶನ ಪೂಜೆಯನ್ನು ನಡೆಸುತ್ತಾರೆ. ಈ ದಿನ ವಿಶೇಷವಾಗಿ ಮೋದಕ ಅಥವಾ ಕಡುಬು ತಯಾರಿಸಲಾಗುತ್ತದೆ, ಏಕೆಂದರೆ ಗಣೇಶನಿಗೆ ಅದು ಅತ್ಯಂತ ಪ್ರಿಯವಾದ ತಿನಿಸು. ಅಷ್ಟೇ ಅಲ್ಲದೆ ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ದೊಡ್ಡ ದೊಡ್ಡ ಪೆಂಡಾಲ್ಗಳನ್ನು ನಿರ್ಮಿಸಿ ಅಲ್ಲಿ ಸಂಗೀತ, ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದು ಸಮಾಜದಲ್ಲಿ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ಕೊನೆಯ ದಿನ ಮೆರವಣಿಗೆಯೊಂದಿಗೆ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಇದರಿಂದ ಜೀವನದಲ್ಲಿ ಬರುವ ಎಲ್ಲ ವಿಘ್ನಗಳು ನೀರು ತೆಗೆದುಕೊಂಡು ಹೋಗುತ್ತದೆ ಎಂಬ ನಂಬಿಕೆ ಸಹ ಇದೆ. ಗಣೇಶ ಚತುರ್ಥಿ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ನಮ್ಮಲ್ಲಿ ಸಮಾಜ ಸೇವೆ, ಒಗ್ಗಟ್ಟು ಮತ್ತು ಪರಿಸರ ಜಾಗೃತಿ ಕೂಡ ಮಾಡಿಸುತ್ತದೆ. ಹಿಂದಿನ ಕಾಲದಲ್ಲಿ ಮಣ್ಣಿನ ಮೂರ್ತಿಗಳ ಬಳಕೆ ಹಾಗೂ ಪರಿಸರ ಸ್ನೇಹಿ ಆಚರಣೆಗೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ನಾವು ಸಹ ಭಕ್ತಿ ಜೊತೆಗೆ ಪರಿಸರವನ್ನು ಕಾಪಾಡಬೇಕೆಂಬ ಒಂದು ದೊಡ್ಡ ಪಾಠವನ್ನು ಈ ಒಂದು ಹಬ್ಬದ ಮೂಲಕ ಕಲಿಯಬಹುದು. ಸ್ನೇಹಿತರೆ, ಗಣೇಶ ಚತುರ್ಥಿ ನಮಗೆ ಕಲಿಸುವ ಮಹತ್ವದ ಸಂದೇಶ: ವಿಘ್ನಗಳನ್ನು ಹೋಗಲಾಡಿಸಿ ಹೊಸ ಪ್ರಾರಂಭ ಮಾಡಲು ಯಾವಾಗಲೂ ಅವಕಾಶವಿದೆ.